ಎಲ್ಲ ಹೆಣ್ಮಕ್ಳು ಸಹಿಸ್ಕೊಳಕ್ಕೆ ಇಬ್ರು ಜಗಳ ಆಡ್ತಾರೆ. ಅಯ್ಯೋ ಓದಕ್ಕೆ ನನ್ ಮಗ ನನ್ ಗಂಡ ಕುಡ್ಕೊಂಡ್ ಬಂದ್ ಮನೇಲಿ ಬಿದ್ದಿರ್ತಾನೆ. ನನ್ ಕೈಲಿ ಎಲ್ಲಿಂದ ಆದದ್ ಹೇಳವ. ನೋಡು ಮಾಕು ಹೆಂಗಿರ್ಬೇಕು ಗಂಡು. ನನ್ ಮಗಳಿಗೆ ದೊಡ್ಡ ಮನೆ ಇರ್ಬೇಕು, ಜಾಸ್ತಿ ಓದಿರ್ಬೇಕು, ಜಾಸ್ತಿ ಸಂಪಾದನೆ ಮಾಡ್ಬೇಕು. ನನ್ ಮಗಳು ಒಳ್ಳೆ ಮನೆ ತಾನೇ ಸೇರ್ಬೇಕು ಕಣವ. ನೋಡಮ್ಮ ಬಾ. ಆಯ್ತು ಕಣವ, ಮನೆ ಕಡೆ ಹೊಸಿ ಕೆಲ್ಸ ಅದೇ ಹೋಯ್ತು. ಹೋಗ್ಬಿಟ್ ಬಾ. ಪದ್ಮಕ್ಕ ಬಕ್ಕ ಬಕ್ಕ ಏನ್ ಮಾಡ್ತಿದೀಯಕ್ಕ? ಬಾಕಿ ಸೋಸ್ತಾದಿ ಕಣಂತೆ. ಅಯ್ಯೋ ವಡರ ಸಲಿಲ್ ಒಂದ್ ಹುಡುಗಿ ಹುಡುಕ್ತೀನಿ ಅಂತಲ್ಲ, ನನ್ ಮಗಂಗೆ ಏನ್ ಮಾಡ್ದೆ? ಅಯ್ಯೋ ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋರ್ಗೆ ಹುಡುಗಿರಿಲ್ಲ, ಇವ್ರ ಮಗಂಗೆ ಯಾವ ಹುಡುಗಿ ಹುಡ್ಕಾನಿ? ಅಯ್ಯೋ ಬಾಡಿಕ ಬೇಡ. ಆಯ್ತು ನನ್ ಮಗ ಗವರ್ನಮೆಂಟ್ ಆಫೀಸರ್ ಆಗದೆ ಹೋದ್ರೇನು ಹೆಂಗೋ ಒಂದ್ ಕೆಲ್ಸ ಮಾಡ್ಕೊಂಡ್ ಇರ್ತಾನೆ. ಓಣಿ ಪುಕಾರಿ ನನ್ ಮಕ್ಳಿಗೆಲ್ಲ ಹೆಣ್ಣು ಕೊಟ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ನನ್ ಮಗ ನೋಡ್ಕ ಮಾತಾಡು. ಆಯ್ತು ಏನ್ ಹೇಳಕ್ಕ, ಹೆಂಗಿರ್ಬೇಕು ಹೆಣ್ಣು? ಹೆಂಗೋ ಒಂದ್ ಚೆನ್ನಾಗಿರ್ತೀವಿ. ನೋಡಮ್ಮ ಏನ್ ಮಾಡ್ಕೊಂಡಿದನು ಮಗ ಕೆಲ್ಸ ಮಾಡ್ಕೊಂಡವನೆ, ಹೆಂಗೋ ಸಣ್ಣ ಪುಟ್ಟದ. ಆಯ್ತು ಬಿಡು. ನೋಡುಮ್ಮ, ಅಲ್ಲಿ ಶಾಂತಕ್ಕನ್ ಮಗಳು ಒಬ್ಳು ಅವಳೇ ಮದ್ವೆ ಮಾಡ್ತೀನಿ ಅಂತಿದ್ಲು. ಹೇಳಿವ್ನಿ ಹೋಗ್ಬಿಟ್ಟು ಬಂದಿಯ ನೋಡ್ಕೊಂಡು ಒಂದ್ಸತಿ? ಆಯ್ತು ನೋಡ್ಕೊ ಬರ್ತೀನಿ. ಹಂಗಾದ್ರೆ ಹೆಂಗೋ ವಸ್ತಿ ಮ್ಯಾನೇಜ್ ಮಾಡ್ಬಿಡು ಹೇಳ್ಬಿಟ್ಟು. ಹೇಳ್ತೀನಿ ಹೋಗು, ಗೌರ್ಮೆಂಟ್ ಕೆಲ್ಸಾನೇ ಅಂತಾನೆ ಹೇಳ್ತೀನಿ, ಯೋಚನೆ ಮಾಡ್ಬೇಡ. ಆಯ್ತು ಹೆಂಗೋ ಒಳ್ಳೇದಾಗ್ಲಿ ಬಿಡು. ಸರಿ ಹೋಗ್ಬಿಟ್ಟು ಬಕ್ಕ. ಆಯ್ತು ಅಕ್ಕ ಹೇಳಿದ್ನಲ್ಲ, ಕುತ್ಕೋ ಇಲ್ಲೇಯ, ಹುಡ್ಗಿ ಕರ್ಸ್ತೀನಿ. ಕುತ್ಕೋ ಕರ್ಸು ನೋಡ್ತೀನಿ. ಅಯ್ಯೋ ಗೌರ್ಮೆಂಟ್ ಕೆಲ್ಸ ಏನು ಯೋಚನೆ ಮಾಡ್ಬಿಡೋ ಕಣ್ ಮುಚ್ಕೊಂಡು. ತಾನೇ ಬೇಕಾಗಿದ್ದು ಮಾಡ್ಬಿಡ್ತೀನಿ ಬಿಡವ. ಯೋಚನೆ ಮಾಡ್ಬೇಡ. ಎಣ್ಣೆಕ್ಳು ಕಿತ್ತಾಡ್ಕೊಂಡ್ ಸಾಯ್ತವೆ ಮನೇಲಿ ಎಡೆಡುವೆ. ನನ್ಗೂ ಅದೇ ಬಂದಿರೋದು, ಎಲ್ಲಿ ಕಿತ್ತಾಡ್ಕೊಂಡ್ ಸಾಯ್ತಾವ ಇವು ಅಂತ. ಮಾಡ್ಬಿಡು ಈಗ್ಲೇಯ. ಒಡೆರ ಸಳಿ ಹುಡ್ಗಿ ಹೆಂಗೋ ಚೆನ್ನಾಗದೆ, ಬಂಗಾರದಂಗಿದ್ದಿ ಕಣವ. ಚೆನ್ನಾಗ್ ನೋಡ್ಕೊತೀನಿ, ಬಂದ್ಬಿಡವ ನನ್ ಮನೆಗೆ. ಬಂಗಾರದ ಗೊಂಬೆ ನಂಗೆ ನನ್ ಮಗಂಗ್ ಒಪ್ಪಿಗೆ ಆಯ್ತು. ಅವ್ರ ಅಮ್ಮಂಗ್ ಕೇಳು, ಒಪ್ಪಿಗೆ ಆದ್ರೆ ಮಾಡ್ಕೊಬಿಡ್ತೀನಿ. ನನ್ಗೆ ನೀವು ಒಪ್ಪಿಗೆ ಅಂದ್ರೆ ನಮ್ಗೂ ಒಪ್ಪಿಗೆ ಕಣವ. ನಮ್ಗೂ ಒಪ್ಪಿಗೆ ಮಾಡ್ಕೊಳ್ಳೋದು ಬಿಡಿ. 3 ತಿಂಗಳು ಬಿಟ್ಬಿಟ್ಟು ಗಂಡು ಏನಾರ ಮಾತಾಡ್ಲಿ ಕೊಡವ. ಅಯ್ಯೋ ಮಾತಾಡ್ತಾನೆ ಬಿಡಿ. ಮಾತಾಡ್ಲಿ. ಹೆಂಗಿದಪ್ಪ ನಮ್ಮ ಹೆಣ್ಣು? ಚೆನ್ನಾಗಿದ್ದಾಳಲ್ಲ. ಓಕೆ ಮಾಡಮ್ಮ ಮದ್ವೆಯ. ತಲೆ ಮೇಲೆ ಹಾಕಿರೋ ಬುರ್ಕ ತಗ್ಸ್ರಿ. ನೋಡವ ಇವಳೆಯ ಸಾಕವ. ಹೆಂಗಿದವಳು? ಕಪ್ಪಿದ್ರು ಲಕ್ಷಣವಾಗಿಲ್ವಾ? ನೋಡು, ಕಪ್ಪು ಕಸ್ತೂರಿ ಕಣವ, ಕೆಂಪು ಹೋಗ್ಬೇಡ ಹಿಂದೆ. ಸರಿ ಬಿಡವ, ಆಯ್ತು ಮಾಡ್ಕೊಳ್ಳೋದ ಮದ್ವೆ. ಎಲ್ಲ ರೆಡಿ ಮಾಡ್ಕೊತೀನಿ, ನೀವು ರೆಡಿ ಮಾಡ್ಕೊಳ್ಳಿ. ಸರಿ ಕಣವ, ಆಯ್ತು. 3 ತಿಂಗಳ ನಂತರ. ಅಕ್ಕ ಏನಕ್ಕ ಮಾಡ್ತಾ ಇದ್ದೀ? ಅಯ್ಯೋ ನನ್ ಮಗನ್ ಮದ್ವೆ ಮಾಡ್ತಾವ್ನಿ, ಗೊತ್ತಿಲ್ವಾ? ಬಂದ್ಬಿಡವ. ಹೇಳಿ ಹುಡುಗಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾವ್ರೆ. ತಾಳಿ ಪೋಸ್. ಹಲೋ ಇಲ್ಲಿ ಬಡೆ ರಸಳಲ್ಲಿ ಬಾಲ್ಯ ವಿವಾಹ ಮಾಡ್ತಾವ್ರೆ, ಬನ್ನಿ. ಏನ್ ಮಾಡ್ತಿದ್ದೀರಾ? ನನ್ ಮಗನ್ ಮದ್ವೆ ಮಾಡ್ತಾವ್ನಿ. ಎಷ್ಟು ಏಜು? ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾ ಇರೋದು ಬಾಲ್ಯ ವಿವಾಹ. ನನ್ ಮಗಂಗೆ ಏಜ್ ಆಗೋದಲ್ಲ, ಹುಡ್ಗಿಗೆ ಏಜ್ ಆಗ್ಬಾರ್ದ? ಹುಡ್ಗಿಗೆ ಏಜ್ ಆಗದವ್ರೆ ನನ್ ಮಗಂಗೆ
ಮಾಡ್ತೀವಿ. ಹಂಗೆಲ್ಲ ಮಾಡ್ಬೇಡಿ ಸರ್, ಹೆಂಗೋ ಬಡ್ಪೈ ಬದಿಕತೀವಿ. ಈಗೆಲ್ಲ ಮಾಡಿದ್ರೆ ಅರೆಸ್ಟ್ ಮಾಡಿ 5 ವರ್ಷ ಜೈಲ್ಗೆ ಹಾಕ್ಬೇಕಾಗುತ್ತೆ. ನಂಗು ಇಬ್ರು ಹೆಣ್ಮಕ್ಳು ಕಣವ ನೋಡ್ಕೊಳಕ್ ಐತಿಲ್ಲ, ಒಬ್ಳು ಮಾಡಿ ಕಳಿಸ್ಬಿಡ್ತೀನಿ ಬಿಡ್ರಣ. ನೋಡ್ಕೊಳಕ್ ಆಗಲ್ಲ ಅಂತ ಮದ್ವೆ ಮಾಡಕ್ ಆಗತ್ತಾ? ಅಯ್ಯೋ ಮಾಡಿ ಕಳಿಸ್ಬಿಡ್ತೀನಿ. ಇನ್ನೊಂದದೆಲ್ಲ ಅದು ಏಜ್ ಆದ್ಮೇಲೆ ಮಾಡೋದ ಇವಳು. ಇಲ್ಲ, ಈಗಾದ್ರೆ ಅರೆಸ್ಟ್ ಮಾಡಿ 5 ವರ್ಷ ಜೈಲ್ಗೆ ಹಾಕ್ತಿವಿ, 15,000 ದಂಡ ಕಟ್ಬೇಕಾಗತ್ತೆ. ಅಯ್ಯೋ ಬುಡಿ ಹೆಂಗೋ ಮಾಡ್ಕೊ ಹೋಯ್ತೀನಿ ಅಂತಾಗಿ. ಹುಡ್ಗಿಗೆ ಇದು ಒಪ್ಗೆನಾ? ಹುಡ್ಗಿಗೆ ಏಜ್ ಎಷ್ಟು? 17. 17 ವರ್ಷಕ್ಕೆ ಮದ್ವೆ ಮಾಡ್ಬೇಕಾ? ಆಯ್ತು ತಪ್ಪಾಯ್ತು ಬಿಡಿ, ಇದೊಂದ್ಸಲ ಬಿಟ್ಬಿಡಿ. ಇದೊಂದ್ಸಲ ಅಲ್ಲ, ಅರೆಸ್ಟ್ ಮಾಡ್ತೀವಿ ಸರ್. ಹಂಗೆಲ್ಲ ಏನು ಮಾಡ್ಬೇಡಿ ಸರ್. ಈಗಲ್ಲ, ಮಾಡೇ ಮಾಡ್ತೀವಿ. ಆಯ್ತು ಸರ್, ತಪ್ಪಾಯ್ತು ಬಿಟ್ಬಿಡಿ. ಬಾಲ್ಯ ವಿವಾಹ ತಪ್ಪು ಅಂತ ನಮ್ಗೆ ಈಗ ಅರ್ಥ ಆಯ್ತು. ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿ. ಹೇಳಿ ಅದು ಕೊನೆಯದಾಗಿ ಹೇಳಿ. ಧನ್ಯವಾದಗಳು. ಈ ಒಂದು ಸ್ಕಿಟ್ಟಲ್ಲಿ ನಾವು ಏನು ತಿಳ್ಕೋಬೇಕು ಅಂದರೆ, ಇವತ್ತು ಹಳ್ಳಿಗಳಲ್ಲಿ 18 ವರ್ಷಕ್ಕಿಂತ ಮುಂಚೆ ಹೆಣ್ಮಕ್ಳನ್ನ ಮದುವೆ ಮಾಡುವಂಥ ಒಂದು ಪದ್ಧತಿ ಇದೆ. ಕಾರಣ ಏನಪ್ಪಾ ಅಂದರೆ, ಕಾಲೇಜಿಗೆ ಕಳಿಸ್ತಿಲ್ಲ ಅಂದ ತಕ್ಷಣ ಹೆಣ್ಮಕ್ಳನ್ನ PUC ಅಥವಾ SSLC ಫೇಲ್ ಆದ ತಕ್ಷಣ, PUC ಫೇಲ್ ಆದ ತಕ್ಷಣ ಏನಾಗುತ್ತೆ, ಹೆಣ್ಮಕ್ಳನ್ನ ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡಿಬಿಡ್ಬೇಕು ಅನ್ನುವಂಥ ಒಂದು ಯೋಜನೆಯನ್ನ ತಂದೆ ತಾಯಿಗಳಿಗೆ, ಹೆಣ್ಮಕ್ಳು ಭಾರ, ಬೇಗ ಮದುವೆ ಮಾಡಿಬಿಡ್ಬೇಕು, ಹೆಣ್ಮಕ್ಳು ಮನೆಯಲ್ಲಿದ್ರೆ ಸೆರಗಲ್ಲಿ ಬೆಂಕಿ ಕಟ್ಕೊಂಡಂಗೆ ಈ ಒಂದು ಆಲೋಚನೆ ಇರ್ತದೆ. ಅದಕ್ಕೇನೆ ಚಿಕ್ಕ ವಯಸ್ಸಿನಿಂದಲೇ ಹೆಣ್ಮಕ್ಳನ್ನ ಓದ್ಲಿಕ್ಕೆ ನಾವು